ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ತುಂಬಾ ಜನ ಯಾಕೆ ಬಂದ್ರು, ಈ ಕಾರಣಕ್ಕೆ ಬಂದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಬರಬಾರ್ದಿತ್ತು, ಈ ಎಲ್ಲ ಚರ್ಚೆಗಳು ಶುರು ಆಗಿದ್ವು. ಇದೆಲ್ಲದರ ಬೆನ್ನಲ್ಲೇ ಗೋಲ್ಡ್ ಸುರೇಶ್ ನಿನ್ನೆ ಕಿಚ್ಚ ಸುದೀಪ್ ಅವರ ಜೊತೆಗೆ ವೇದಿಕೆಯಲ್ಲಿ ಹಂಚಿಕೊಂಡಾಗ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ಗೋಲ್ಡ್ ಸುರೇಶ್ ಅವರ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ತುಂಬಾನೇ ಲಾಸ್ ಆಗಿದ್ದು, ಅವರ ಪತ್ನಿಗೆ ಬರುವಾಗ ಅವರು ಒಂದು ಜವಾಬ್ದಾರಿಯನ್ನ ಕೊಟ್ಟು ಬಂದಿದ್ದು, ಏನೂ ಗೊತ್ತಿಲ್ಲದಂತ ಹೆಣ್ಮಗಳು ಹೇಗೋ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು ಅಂತ ಹೋದ್ರು ಸ್ವಲ್ಪ ಕಷ್ಟವಾದಂತ ಕಾರಣಕ್ಕಾಗಿ ಮನೆಯಿಂದ ಹೊರಗೆ ಬಂದಿದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಗೋಲ್ಡ್ ಸುರೇಶ್ ಬಗ್ಗೆ ಕೆಲವು ದಿನಗಳ ಹಿಂದ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಇವರು ಸುಮ್ಮನೆ ದುಡ್ಡು ಮಾಡಿದ್ದಾರೆ, ಯಾರಿಗೂ ಸಹಾಯ ಮಾಡೋದಿಲ್ಲ ಅಂತೆಲ್ಲ. ಈ ಹಿಂದೆ ಕಿಚ್ಚ ಸುದೀಪ್ ಅವರು ಕೂಡ ಗೋಲ್ಡ್ ಸುರೇಶ್ಗೆ ಹೇಳಿದ್ರು, ಆದ್ರೆ ಬೇರೆಯವರಿಗೆ ಸಹಾಯ ಮಾಡಿ ಅಂತ. ಮೈತುಂಬಾ ಬಂಗಾರ ಹಾಕೊಂಡಿದ್ದಂತ ಸುರೇಶ್ ಅವರನ್ನ ನೋಡಿದಾಗ ಎಲ್ಲರ ಕಣ್ಣು ಕುಕ್ಕಿಸ್ತಾ ಇತ್ತು. ಇಷ್ಟು ಸಂಪಾದನೆ ಹೇಗ್ ಬಂತು, ಹೇಗ್ ಮಾಡಿದ್ರು, ಇವರು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದಾರೆ, ಬೇರೆಯವ್ರಿಗೂ ಒಂದ್ ಸ್ವಲ್ಪ ದಾನ ಧರ್ಮಗಳನ್ನ ಮಾಡಬೇಕು ಅನ್ನುವಂತ ಮಾತುಗಳು ಕೇಳ್ಬಂದಿತ್ತು. ಇದೀಗ ಸುರೇಶ್ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈ ನಿರ್ಧಾರವನ್ನ ಕೇಳಿ ಕೆಲವರು ಹವ್ವಾರಿದ್ದಾರೆ. ಹಾಗಿದ್ರೆ ಆ ನಿರ್ಧಾರ ಏನು, ಸುರೇಶ್ ಅವರ ಈ ನಿರ್ಧಾರದ ಬಗ್ಗೆ ಜನ ಮೆಚ್ಚುಗೆ ವ್ಯಕ್ತವಾಗ್ತಿರೋದಕ್ಕೆ ಕಾರಣವೇನು, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಒಂದಷ್ಟು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, ಇಂಟರ್ವ್ಯೂಗಳನ್ನು ಕೊಟ್ಟಿದ್ದಾರೆ. ಆದರೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಬದಲಾವಣೆಯನ್ನ ಬಯಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಗೋಲ್ಡ್ ಸುರೇಶ್ ಹೇಳಿಕೊಂಡಂತೆ ಅವರು ಕಷ್ಟದಿಂದ ಬಂದವರು, ಕಷ್ಟಪಟ್ಟು ಸಂಪಾದಿಸಿದವರು. ಇವತ್ತು ಏನೇ ಅವರು ಆಸ್ತಿಯನ್ನ ಮಾಡಿದ್ರು, ಬಂಗಾರವನ್ನ ಹಾಕಿಕೊಂಡಿದ್ರು, ಅದು ಶೋ ಆಫ್ ಅಲ್ಲ. ತಾನು ಕಷ್ಟಪಡ್ತಿದ್ದೀನಿ, ಕಷ್ಟಪಟ್ಟು ದುಡ್ದಿದ್ದೀನಿ, ಅದನ್ನ ನಾನು ಮೈ ಮೇಲೆ ಬಂಗಾರ ಹಾಕೊಂಡು ಓಡಾಡ್ತಾ ಇದ್ದೀನಿ, ನನ್ನ ದುಡ್ಡಲ್ಲಿ ನಾನು ದುಡ್ದು ಓಡಾಡ್ತಾ ಇದ್ದೀನಿ ಅನ್ನೋದನ್ನ ಅನೇಕ ಬಾರಿ ಹೇಳಿದ್ರು. ಸೊ ಇಂಥವರನ್ನ ನೋಡಿದಾಗ ಕೆಲವರು ಕಮೆಂಟ್ ಕೂಡ ಹಾಕಿದ್ರು, ನಿಮ್ಮ ಮನೆಯವ್ರಿಗೋ ಅಥವಾ ನಿಮ್ಮ ಊರಿನವ್ರಿಗೋ ಅಥವಾ ನಿಮ್ಮ ಸ್ನೇಹಿತರಿಗೋ ಒಂದಷ್ಟು ಸಹಾಯ ಮಾಡಿ, ನೀವು ಬೆಳೆದಂತೆ ಅವರೂ ಬೆಳೀತಾರೆ ಅನ್ನೋದನ್ನು ಹೇಳ್ತಾ ಇದ್ರು. ಕಿಚ್ಚ ಸುದೀಪ್ ಕೂಡ ಈ ಹಿಂದೆ ಒಂದು ಸರವನ್ನು ಬಿಚ್ಚಿಸಿ ಹನುಮಂತವ್ರಿಗೆ ಹಾಕ್ಸಿದ್ರು. ಆಮೇಲೆ ಈ ಸರನ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿದ್ರು. ಜೊತೆಗೆ ಸಾಧ್ಯವಾದ್ರೆ ಹನುಮಂತಗೆ ಕೊಡೋ ಪ್ರಯತ್ನ ಮಾಡಿ ಅಂತ ಕೂಡ ಹೇಳಿದ್ರು. ಇದೆಲ್ಲವೂ ಗೋಲ್ಡ್ ಸುರೇಶ್ ಅವರ ಮನಸ್ಸಿಗೆ ತಾಗಿದಂತೆ ಕಾಣ್ತಾ ಇದೆ. ಅದಕ್ಕೆ ಒಂದು ಗಟ್ಟಿಯಾದಂಥ ನಿರ್ಧಾರವನ್ನ ಮಾಡಿಯೇ ಬಿಟ್ಟಿದ್ದಾರೆ. ಈ ನಿರ್ಧಾರವನ್ನ ಕೇಳಿಸಿಕೊಂಡ ಅನೇಕರು ಶಾಬಾಸ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಸತ್ಯಾನ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಗೋಲ್ಡ್ ಸುರೇಶ್ ಅವರು ಹನುಮಂತು ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹನುಮಂತು ಮತ್ತು ಗೋಲ್ಡ್ ಸುರೇಶ್ ಕಚ್ಚಾಡ್ತಾ ಇದ್ರು. ಪ್ರೀತಿಯಿಂದ ಮಾವ ಅಳಿ ಅಂತ ಕರಿತಾ ಇದ್ರು. ಒಮ್ಮೊಮ್ಮೆ ಎಲಿಮಿನೇಟ್ ಅಂತ ಬಂದಾಗ ಹನುಮಂತು ಅವರು ಗೋಲ್ಡ್ ಸುರೇಶ್ ಅವರನ್ನೇ ಎಲಿಮಿನೇಟ್ ಕೂಡ ಮಾಡ್ತಾ ಇದ್ರು. ಇದೆಲ್ಲದರ ಬೆನ್ನಲ್ಲೇ ಸುರೇಶ್ ಇದೀಗ ಹನುಮಂತು ಅವರ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇದು ನಿಜವಾಗ್ಲೂ ಕೂಡ ಅನೇಕರಿಗೆ ಖುಷಿ ತರಿಸಿದೆ. ಹೌದು, ಗೋಲ್ಡ್ ಸುರೇಶ್ ಅವರು ಹನುಮಂತು ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಆತ ನನ್ನನ್ನು ಮಾವ ಅಂತ ಕರೆದಿದ್ದಾನೆ. ನನಗೆ ದೊಡ್ಡದಾದಂಥ ಹೆಣ್ಮಗಳು ಇದ್ದಿದ್ರೆ ಖಂಡಿತವಾಗಿಯೂ ಹನುಮಂತುಗೆ ಕೊಟ್ಟು ಮದುವೆಯನ್ನ ಮಾಡ್ತಾ ಇದ್ದೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂದಿದ್ದಾರೆ. ಅಷ್ಟೇ ಅಲ್ಲದೆ ಹನುಮಂತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಅವನ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ತೀನಿ ಅಂತ ಹೇಳೋದ್ರ ಜೊತೆಗೆ ಆತನ ಸಂಪೂರ್ಣವಾದಂಥ ಮದುವೆ ವೆಚ್ಚವನ್ನು ನಾನೇ ಭರಿಸ್ತೀನಿ ಅಂತ ಹೇಳಿದ್ದಾರೆ. ಹೌದು, ಹನುಮಂತು ಮದುವೆ ಮಾಡುವಂಥ ಜವಾಬ್ದಾರಿ ನನ್ನದು ಅಂತ ಹೇಳಿದ್ದಾರೆ. ಅದೆಷ್ಟೇ ಖರ್ಚಾಗಲಿ ಏನೇ ಆಗಲಿ ಹನುಮಂತು ಮದುವೆಯನ್ನು ಬಹಳ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಆಸೆ ಇದೆ. ಹನುಮಂತು ಮದುವೆಗೆ ಏನೇನು ಬೇಕು, ಬಂಗಾರ ಆಗಿರ್ಬೋದು, ಹಣ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಅದೆಲ್ಲದರಲ್ಲೂ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀನಿ. ಅವನ ಮದುವೆ ಮಾಡೋದು ನಾನೇ ಅಂತ ಹೇಳಿದ್ದಾರೆ. ಹೌದು, ಅವನು ನನ್ನ ಪ್ರೀತಿಯಿಂದ ಮಾವ ಅಂತ ಕರೆದಿದ್ದಾನೆ. ಅಲ್ಲಿಗೆ ಅವತ್ತೇ ಅವನು ನನ್ನ ಅಳಿಯ ಆಗೋದ. ಒಬ್ಬ ಮಾವನಾಗಿ ಅಳಿಯನ ಜವಾಬ್ದಾರಿಯನ್ನು ಹೇಗೆ ಮುಗಿಸ್ಬೇಕೋ ಹಾಗೆ ಮುಗಿಸ್ಕೊಡ್ಬೇಕು ಅನ್ನುವಂಥದ್ದು ನನ್ನ ಒಂದು ಪ್ರೀತಿ ಆಗಿದೆ. ಸೊ ಆ ಕಾರಣಕ್ಕೆ ಹನುಮಂತು ಯಾವಾಗ ಮದುವೆ ಆಗ್ತಾನೋ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ ಅವನಿಗೆ ಅದೇನು ಸಹಾಯ ಬೇಕಾಗುತ್ತೋ ಅದೆಲ್ಲವನ್ನ ಒಬ್ಬ ಮಾವನ ಸ್ಥಾನದಲ್ಲಿ ನಿಂತು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಮಾತು ಹೇಳ್ತಾ ಇದ್ದ ಹಾಗೇನೆ ತುಂಬ ಜನ ಈ ಒಂದು ನ್ಯೂಸನ್ನು ಶೇರ್ ಮಾಡಿದ್ದಾರೆ. ಹೌದು, ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಬದಲಾಗಿದ್ದಾರೆ. ಅವ್ರಿಗೂ ಕೂಡ ಕೆಲವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಮಹದಾಸೆ ಇದೆ. ನಮ್ಮ ಹತ್ರ ಎಷ್ಟೇ ಬಂಗಾರ, ಎಷ್ಟೇ ಒಡವೆ,
ನಮಗೆ ಎಷ್ಟೇ ಹಣ ಇದ್ರೂ ಕೂಡ ಅದನ್ನು ಒಳ್ಳೆ ರೀತಿಯಾಗಿ ಉಪಯೋಗ ಮಾಡಬೇಕು. ನಮ್ಮಿಂದ ಬೇರೆಯವರಿಗೆ ಉಪಕಾರ ಆಗುವಂಥ ಕೆಲಸವನ್ನು ಮಾಡಬೇಕು. ಬಂಗಾರ ಮಾಡಿಸ್ಕೊಂಡು ಮೈ ತುಂಬ ಹಾಕ್ಕೊಂಡು ಓಡಾಡಿದ್ರೆ ಜನ ನೋಡ್ತಾರೆ ಬಿಟ್ಟರೆ ಇನ್ನೇನೂ ಇಲ್ಲ. ಆದರೆ ನಮ್ಮ ಆಪ್ತರು, ನಮ್ಮ ಜೊತೆಯಲ್ಲಿದ್ದವರಿಗೆ ಜೀವನ ಕಟ್ಕೊಡೋದು ಅಂತ ಅಂದರೆ ನಿಜವಾಗ್ಲೂ ಅದು ಖುಷಿಯ ಸಂಗತಿ ಅಂತ ಈ ಹಿಂದೆ ಅನೇಕರು ಹೇಳಿದರು. ಆ ಮಾತು ಸುರೇಶ್ಗೆ ನಾಟಿದಂತೆ ಕಾಣ್ತಾ ಇದೆ. ಅದಕ್ಕೆ ಆತನ ಮದುವೆಯ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಸುರೇಶ್ ಅವರು ಪಬ್ಲಿಸಿಟಿಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ. ಬಿಗ್ ಬಾಸಿಂದ ಹನುಮಂತು ಬಂದಮೇಲೆ ಅವ್ರು ಯಾರೋ ಇವ್ರು ಯಾರೋ ಗೊತ್ತೇ ಇಲ್ಲ ಅನ್ನೋ ಥರ ಇರ್ತಾರೆ. ಇನ್ನೂ ಹೇಳಬೇಕು ಅಂತಂದರೆ ಹನುಮಂತಗೆ ಆ ರಿಯಾಲಿಟಿ ಶೋ ಈ ರಿಯಾಲಿಟಿ ಶೋ ಅಂತ ಎಲ್ಲ ಕಡೆ ಹೋಗಿ ಜಿ ಕನ್ನಡ, ಕಲರ್ಸ್ ಕನ್ನಡ ಅಂತ ಒಂದಷ್ಟು ದುಡ್ಡನ್ನೇ ಸಂಪಾದಿಸಿದ್ದಾರೆ. ಅವ್ರ ಹತ್ರ ಹೆಂಗೋ ನೇಮು ಇದೆ, ದುಡ್ಡು ಇದೆ. ಅದನ್ನು ಹೊರತುಪಡಿಸಿ ನಿಮ್ಮ ಊರಲ್ಲೇ ಹೇಗಿದ್ದರೂ ಸುರೇಶ್ ಅವರದ್ದು ಒಂದು ಗ್ರಾಮೀಣ ಭಾಗ, ನಿಮ್ಮ ಊರಲ್ಲೇ ತೀರಾ ಬಡತನದಿಂದ ಇರುವಂಥ ಅದೆಷ್ಟೋ ಮಂದಿ ಇದ್ದಾರೆ ಅಂತ ಒಂದಷ್ಟು ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡು ಆ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡಿಸುವಂಥ ಕೆಲಸನೂ ಅಥವಾ ಬಡ ಮನೆಯ ಹೆಣ್ಣು ಮಕ್ಕಳ ಮದುವೆ ಮಾಡಿಸುವಂಥ ಕೆಲಸವನ್ನು ಮಾಡಿ ಉದ್ಧಾರ ಆಗಿ ಅದನ್ನು ಹೊರತುಪಡಿಸಿ ಹೆಸರು ಮಾಡೋದಕ್ಕೆ ಅಂತ ಇನ್ಯಾರಿಗೋ ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳಿ ಸುಮ್ಮನೆ ನಿಮ್ಮ ಪಬ್ಲಿಸಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬೇಡಿ ಅಂತ ಕೆಲವರು ಕಾಲೆಳೆಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಹನುಮಂತು ಮೇಲಿನ ಪ್ರೀತಿಗೋ ಅಥವಾ ನನಗೆ ಜನ ಕೇಳ್ತಾರೆ ಅನ್ನುವಂಥ ಮಾತಿಗೋ ಕಟು ಬಿದ್ದು ಈ ಥರ ಹೇಳಿದ್ದಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಹಾಯ ಮಾಡಬೇಕು ಅಂತ ಮುಂದಾಗಿರೋದಂತೂ ಸತ್ಯ. ಕೆಲವರು ಇದಕ್ಕೆ ಖುಷಿ ಪಟ್ಟರೆ ಇನ್ನು ಕೆಲವರು ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಗೇನನ್ಸುತ್ತೆ? ಹನುಮಂತಿಗೆ ಸಹಾಯ ಮಾಡಬೇಕೋ ಅಥವಾ ಬೇರೆ ಇನ್ಯಾರಿಗಾದರೂ ಸಹಾಯ ಮಾಡಬೇಕೋ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ಏನೇ ಇದ್ರೂ ಅದನ್ನು ಕಮೆಂಟ್ ಮಾಡುವುದರ ಮುಖಾಂತರವಾಗಿ ತಿಳಿಸಬಹುದು.